OTTಗಳ ಅಬ್ಬರ, ಚಿತ್ರಮಂದಿರಗಳ ಸ್ಥಿತಿ ತತ್ತರ. ಒಂದು ಕಡೆ IPL, ಮತ್ತೊಂದು ಕಡೆ ಎಲೆಕ್ಷನ್. ಜನರಿಲ್ಲದೆ ಶೋಗಳೇ ನಡೀತಾ ಇಲ್ಲ, ಬಾಗಿಲು ಬಂದ್. ಇದುವೇ ಇಂದಿನ ವಿಶೇಷ, ಮುಗಿದ ಪ್ರದರ್ಶನ. ನಾನು ನಾಗೇಂದ್ರ ಬಾಬು. ಅದೊಂದು ಕಾಲ ಇತ್ತು. ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು, ಜನ ತಾಮುಂದು ನಾಮುಂದು ಅಂತ ಮುಗಿಬಿದ್ದು ಟಿಕೆಟನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇದೀಗ ಕಾಲ ಬದಲಾಗಿದೆ. ಪ್ರೇಕ್ಷಕರು ಥಿಯೇಟರ್ ಕಡೆ ಮುಖ ಹಾಕದೇ ಇರೋದ್ರಿಂದ ಚಿತ್ರಮಂದಿರ ಖಾಲಿ ಹೊಡಿತಾ ಇದೆ. ವರ್ಷಕ್ಕೊಂದು ಥಿಯೇಟರ್ಗಳು ಬಾಗಿಲು ಮುಚ್ಚುತ್ತಿವೆ. ಜನರಿಲ್ಲದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳನ್ನು ನಡೆಸೋದು ಕಷ್ಟವಾಗಿದೆ. ತೆಲಂಗಾಣದ ಚಿತ್ರಮಂದಿರದ ಸ್ಥಿತಿ ರಾಜ್ಯದಲ್ಲೂ ಆಗುತ್ತಾ ಅನ್ನೋ ಚಿಂತೆ ಎದುರಾಗಿದೆ. ಬನ್ನಿ ಆ ಬಗ್ಗೆ ತಿಳಿದುಕೊಂಡು ಬರೋಣ. ಒಂದು ಕಡೆ IPL, ಮತ್ತೊಂದು ಕಡೆ ಎಲೆಕ್ಷನ್. ಜನರಿಲ್ಲದೆ ಶೋಗಳೇ ನಡೀತಿಲ್ಲ, ಬಾಗಿಲು ಬಾಂದ್. ಪ್ರೇಕ್ಷಕರಿಲ್ಲದೆ ಸೊರಗಿದ ಚಿತ್ರಮಂದಿರಗಳು. ಸ್ಯಾಂಡಲ್ವುಡ್ ಸ್ಟಾರ್ ನಟರ ಸಿನಿಮಾಗಳು ತೆರೆಗೆ ಬರದೆ ಜನ ಬೇಜಾರು. ಒಂದ್ ಕಡೆ IPL, ಇನ್ನೊಂದು ಕಡೆ ಎಲೆಕ್ಷನ್ ಫೀವರ್. ತೀವ್ರ ಸಂಕಷ್ಟಕ್ಕೆ ಸಿಲುಕಿರೋ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್. ಎಸ್ ವೀಕ್ಷಕರೇ, ಕಳೆದ ಕೆಲ ತಿಂಗಳುಗಳಿಂದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಮುಂದೆ ಪ್ರೇಕ್ಷಕರೇ ಕಾಣ್ತಾ ಇಲ್ಲ. ಹೀಗಾಗಿ ಚಿತ್ರಮಂದಿರಗಳ ಬಾಗಿಲು ಬಂದ್ ಆಗ್ತಾ ಇವೆ. ಅತ್ತ ಜನರಿಲ್ಲದೆ ಸಿನಿಮಾ ರನ್ ಆಗದೆ ವಿತರಕರು ಕಂಗಾಲಾಗಿದ್ರೆ, ಸಿನಿ ಮಂದಿರದ ಓನರ್ಸ್ ತಿಂಗಳು ಚಿತ್ರಮಂದಿರ ನಿರ್ವಹಣೆ ಮಾಡೋದು ಹೇಗಪ್ಪ ಅಂತ ಯೋಚನೆಯಲ್ಲಿ ಮುಳುಗಿದ್ದಾರೆ. ಇಷ್ಟು ವರ್ಷಗಳ ಕಾಲ ಥಿಯೇಟರ್ನಲ್ಲಿಯೇ ಕೆಲಸ ಮಾಡಿಕೊಂಡಿದ್ದ ಕೆಲಸಗಾರರು ಬೇರೆ ಏನ್ ಮಾಡೋದು ತಿಳಿಯದೆ ಜೀವನ ನಿರ್ವಹಣೆ ಮುಂದೆ ಹೇಗೆ ಅಂತಿದ್ದಾರೆ. ಇಡೀ ಇಂಡಸ್ಟ್ರಿಲಿ ಒಂದು 5% ಮೂವೀಸು ಕಲೆಕ್ಷನ್ ಅದು ವಾಪಸ್ ತಗೋತಾರೆ ಅಂದರೆ 95% ಜನ ಲಾಸಲ್ಲಿ ಇದ್ದಾರಲ್ಲ. ಗೌರ್ಮೆಂಟ್ ಅವ್ರಿಗೇನು ಮಾಡ್ತಾರೆ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಮೇಲೆ GST ಏನಾಗಿದೆ ಇವತ್ತು 18% 28% ಏನು 12 and 18% ಏನಿದೆ ಅದು ಕೂಡ ರಿಡ್ಯೂಸ್ ಮಾಡೋಕೆ ನಮ್ಮನ್ನು GSTಯಲ್ಲಿ ಪೆರಿಸಬಲ್ ಗೂಡ್ಸ್ ಅಂತ ಏನು ಬರುತ್ತೆ, ಹಣ್ಣು ತರಕಾರಿ ರೀತಿನೇ ನಮ್ಮನ್ನು ಪರಿಗಣಿಸಬೇಕು. ಯಾಕೆಂದರೆ ಒಂದು ಸಲ ವರ್ಷಾನ್ಗಟ್ಟಲೆ ಮೂವಿ ಮಾಡಿ ಬಂಡವಾಳ ಹಾಕಿ ರಿಲೀಸ್ ಆಗಿದೆ ಪಿಕ್ಚರು, ಒಂದು ಮಾರ್ನಿಂಗ್ ಶೋ ಟಾಕ್ ಏನಾದ್ರು ನೆಗೆಟಿವ್ ಬಂತು ಅಂದರೆ ನೆಕ್ಸ್ಟ್ ಶೋಗೆ ನೋಡೋಕ್ಕೆ ಜನ ಇರೋಲ್ಲ, ಅಥವಾ ಆ ಪ್ರೊಡ್ಯೂಸರ್ ಆ ಪ್ರಾಡಕ್ಟ್ನ ಇಲ್ಲೂ ಸೇಲ್ ಮಾಡೋಕ್ಕಾಗಲ್ಲ. ಸೇಮ್ ಲೈಕ್ ಇವಾಗ ಒಂದು ಹಣ್ಣು ಕೊಳ್ಳೋದ್ಮೇಲೆ ಹೆಂಗೆ ಬಿಸಾಡಬೇಕು ಆ ರೀತಿ ಪರಿಸ್ಥಿತಿ ಬಂದಿದೆ ಇವತ್ತು ನಮ್ಮ ಕಂಟೆಂಟ್ಗಳಿಗೆ. ಸೊ ಹಂಗಾಗಿ ಸ್ವಲ್ಪ GST ರೇಟ್ಗಳು ಕಡಿಮೆ ಆದರೆ ನಾವು ಕೂಡ ಜನಕ್ಕೆ ಟಿಕೆಟ್ ರೇಟ್ನು ಕಡಿಮೆ ಮಾಡ್ಬೋದು, ಮತ್ತು ಈ ಒಂಚೂರು ಶೇರ್ ಕೂಡ ಪ್ರೊಡ್ಯೂಸರ್ಗೆ ಹೆಚ್ಚು ಮಾಡ್ಬೋದು. ಹೌದು, ಒಂದ್ ಕಡೆ IPL, ಮತ್ತೊಂದು ಕಡೆ ಎಲೆಕ್ಷನ್. ಇದರ ಜೊತೆಗೆ OTTಗಳ ಅಬ್ಬರದಿಂದ ಚಿತ್ರಮಂದಿರಗಳು ತೀವ್ರ ಸಂಕಷ್ಟ ಎದುರಿಸ್ತಾ ಇವೆ. ಜನರಿಲ್ಲದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳನ್ನು ನಡೆಸೋದು ಕಷ್ಟವಾಗಿದೆ. ಹೀಗಾಗಿಯೇ ನೆರೆಯ ತೆಲಂಗಾಣದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನು ಕೆಲಕಾಲ ಮುಚ್ಚುವ ನಿರ್ಧಾರ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಚಿತ್ರಮಂದಿರಗಳ ಸ್ಥಿತಿ ಬರುತ್ತಾ ಅನ್ನೋ ಚಿಂತೆಯೂ ಕಾಡಿದೆ. ಚಿತ್ರಮಂದಿರಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ ಚಿತ್ರಣ ಹೇಗಿದೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಿಲ್ಮ್ ಚೇಂಬರ್ ಕೂಡ ಕ್ರಮವನ್ನು ಕೈಗೊಳ್ಳಬೇಕು, ಒಂದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದರೆ ಈ ಚಿತ್ರಮಂದಿರಗಳು ಅವರು ನಡೆಸೋದು ಹೇಗೆ ಅಂದರೆ, ಇಲ್ಲಿನ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡಬೇಕು, ಅದಾದ ನಂತರ ಸಾಕಷ್ಟು ಖರ್ಚುಗಳಿರ್ತವೆ. ಜನನೇ ಬಂದಿಲ್ಲ ಅಂದರೆ ಯಾವ ರೀತಿ ಈ ಒಂದು ಅವರು ಚಿತ್ರಮಂದಿರವನ್ನು ನಡೆಸಬೇಕು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗೆ ನೋಡಿದ್ರೆ ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ ತಿಂಗಳಿಂದ ಒಂದೊಳ್ಳೆ ಸಿನಿಮಾ ರಿಲೀಸ್ ಆಗಿಲ್ಲ. ಅದು ಹೋಗ್ಲಿ, ಪ್ರೇಕ್ಷಕರು ತಮಗಿಷ್ಟದ ಸ್ಟಾರ್ ನಟನ ಸಿನಿಮಾ ನೋಡೋಕೆ ಕಾತರಿಸಿದ್ದಾರೆ. ಯಾಕಂದ್ರೆ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗಿ ವರ್ಷಗಳೇ ಆಗಿದೆ. ಇದರಿಂದ ಚಿತ್ರಮಂದಿರಗಳು ಸಿನಿಮಾ ಇಲ್ಲದೆ ಸೊರಗ್ತಾ ಇವೆ. ಅದಕ್ಕೆ ಇರಬೇಕು ನೋಡಿ, ಕಳೆದ ವಾರವಷ್ಟೇ 25 ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ಸಿನಿಮಾ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ರಾರಾಜಿಸ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಸಿನಿಮಾಗಳಿಗೆ ಬರ ಕಾಡಿದೆಯಾ ಅನ್ನೋದು ಪ್ರೇಕ್ಷಕರು ಪ್ರಶ್ನೆ ಕೇಳ್ತಿದ್ದಾರೆ. ಒಂದು ಕಾಲದಲ್ಲಿ ನಾ ಮುಂದು ತಾ ಮುಂದು ಅಂತ ಟಿಕೆಟ್ ಪಡೆಯೋಕೆ ಮುಗಿ ಬೀಳ್ತಾ ಇದ್ದ ಪ್ರೇಕ್ಷಕರು ಇದೀಗ ಥಿಯೇಟರ್ಗಳತ್ತ ಮುಖಾನೇ ಮಾಡ್ತಾ ಇಲ್ಲ. ಹೌಸ್ಫುಲ್ ಆಗ್ತಾ ಇದ್ದ ಥಿಯೇಟರ್ಸ್ ಖಾಲಿ ಹೊಡಿತಾ ಇವೆ. ಇನ್ನೊಂದು ಕಡೆ ಕಾಂತಾರ ಬಿಟ್ರೆ ಕಳೆದ 6 ತಿಂಗಳಲ್ಲಿ ಹಿಟ್ ಸಿನಿಮಾ ರಿಲೀಸ್ ಆಗಿಯೇ ಇಲ್ಲ.
ಅತ್ತ ಥಿಯೇಟರ್ ಮುಂದೆ ಪ್ರೇಕ್ಷಕರ ಸೆಳೆಯೋದಕ್ಕೆ ಹಳೆ ಸಿನಿಮಾಗಳ ರೀ ರಿಲೀಸ್ಗೆ ಮುಂದಾಗಿದ್ದಾರೆ. ಒಂದ್ ಕಡೆ ಉಪೇಂದ್ರ ನಟನೆಯ ಆದ್ರೆ ವಿಷ್ಣುವರ್ಧನ್ ಸಿನಿಮಾ ರೀ ರಿಲೀಸ್ ಆಗಿದೆ. ಪುನೀತ್ ಸಿನಿಮಾಗಳ ಪೋಸ್ಟರ್ ಕಟೌಟ್ಗಳ ಮೂಲಕ ಸ್ವಾಗತಿಸ್ತಾ ಇವೆ. ಬೆಂಗಳೂರಿನ ಚಿತ್ರಮಂದಿರಗಳು ಅಂದರೆ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತಿತ್ತು. ಯಾವಾಗಲೂ ಹೊಸ ಹೊಸ ಚಿತ್ರಗಳು ಇರ್ತಾ ಇದ್ವು. ಆದರೆ ಈಗ ಕನ್ನಡ ಚಿತ್ರಮಂದಿರಗಳ ಸದ್ಯದ ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಯಾವುದೇ ಜನ ಕೂಡ ಥಿಯೇಟರ್ಗೆ ಬರ್ತಾ ಇಲ್ಲ. ಹೀಗಾಗಿ ಹೊಸ ಚಿತ್ರಗಳು ಕೂಡ ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಚಿತ್ರಗಳನ್ನೇ ಓಡಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣ ನೀನು ಬೇಗನೆ ಬಾರೋ ಅಂತ ಒಂದು ಸಿನಿಮಾವನ್ನು ಇಲ್ಲಿ ಇವತ್ತು ಓಡಿಸ್ತಾ ಇದ್ದಾರೆ. ಇದು ನಾನೀಗ ಗೋವರ್ಧನ್ ಥಿಯೇಟರ್ನಲ್ಲಿದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರೋ ಅನ್ನೋ ಸಿನಿಮಾವನ್ನು ಸದ್ಯ ಇಲ್ಲಿಗ ಓಡಿಸ್ತಾ ಇದ್ದಾರೆ. ಆದರೆ ಈ ಹಿಂದೆಲ್ಲ ದಿನಕ್ಕೆ 3-4 ಶೋ ಇರ್ತಾ ಇತ್ತು. ಆದರೆ ಈಗ ಸದ್ಯ ವಾರಕ್ಕೆ 5 ಶೋ ಮಾಡೋದು ಕೂಡ ಕಷ್ಟವಾಗಿದೆ. ಜನರು ಚಿತ್ರಮಂದಿರಗಳ ಕಡೆ ಬರ್ತಾನೆ ಇಲ್ಲ ಅಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹೀಗೆ ಕಳೆದ 1 ತಿಂಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆ ಸಿನಿಮಾ ಬಿಡುಗಡೆ ಆಗಿಲ್ಲ. ಇದರಿಂದಾಗಿ ಜನ ಬರ್ತಾ ಇಲ್ಲ. ಇದು ಥಿಯೇಟರ್ ಬಾಡಿಗೆ ಕಟ್ಟೋದಕ್ಕೂ ಮಾಲೀಕರು ಪರದಾಡುವಂತೆ ಮಾಡಿಬಿಟ್ಟಿದೆ. ಅನುಭವಿಸ್ತಾ ಇರೋ ನಷ್ಟದಿಂದ ಪಾರಾಗೋದಕ್ಕೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳನ್ನ ಬಂದ್ ಮಾಡಬೇಕು ಅನ್ನೋ ಸುದ್ದಿ ಹರಿದಾಡೋಕೆ ಶುರುವಾಗ್ಬಿಟ್ಟಿದೆ. ಇದೆಲ್ಲದರ ಮಧ್ಯೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಾನಂತೂ ಎಲ್ಲೂ ಅಧಿಕೃತವಾಗಿ ಬಂದ್ ಮಾಡ್ತೀನಿ ಅಂತ ಹೇಳಿಲ್ಲ. ದಯವಿಟ್ಟು ಭವಿಷ್ಯ ಯಾರ ಮನಸ್ಸಲ್ಲಿದ್ದರೆ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲದಕ್ಕೂ ಒಂದು ತತ್ವಗಳಿದೆ, ನಮ್ಮದು ಪ್ರಿನ್ಸಿಪಲ್ ಇದೆ. ಆ ಪ್ರಿನ್ಸಿಪಲ್ ಅಂದರೆ ನಾವೆಲ್ಲರೂ ಸಭೆಯಲ್ಲಿ ಚರ್ಚೆ ಮಾಡಿ ಕೂಲಂಕಷವಾಗಿ ಕಲಾವಿದರು ಕೂಡ ಸಿನಿಮಾಗಳು ಇರೋ ಕಡಿಮೆ ಸತ್ಯ. ಅದಕ್ಕೆ ಲಾಕ್ಡೌನ್ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡಿ, ಲೆಟ್ ಅಸ್ ಹ್ಯಾವ್ ಎ ಬಿಗ್ ಮೀಟಿಂಗ್ ವಿತ್ ಆಲ್ ಕಲಾವಿದರಿಗೆ. ಅವರು ಒಪ್ಕೊಂಡ್ರು, ಆಯಿತು ಇಮ್ಮಿಡಿಯೇಟ್ 2-3 ಡೇಸ್ ನಾನು ಆರ್ಗನೈಸ್ ಫಾರ್ ಎ ಬಿಗ್ ಮೀಟಿಂಗ್ ವಿತ್ ಕಲಾವಿದರಿಗೆ. ನಮ್ಮ ಪ್ರಾಬ್ಲಮ್ಗಳೇನು, ನಿರ್ಮಾಪಕರ ಪ್ರಾಬ್ಲಮ್ ಏನು, ನಿರ್ಮಾಪಕರು ಒಬ್ಬ ದೊಡ್ಡ ಹೀರೋಗಳು ಹಾಕ್ಕೊಂಡಾದಾಗ ಸಮಸ್ಯೆಗಳೇನು, ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವೇನು ಮಾಡ್ಕೋಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಭಾಳ ಫಲಪ್ರದವಾದಿತ್ತು. ನಮಗೂ ಖುಷಿ ಆಯಿತು, ಚರ್ಚೆಯಲ್ಲಿ ಭಾಳ ಸಂತೋಷ ಆಯಿತು. ಆ ವಿಚಾರಗಳು ನಾವೇನು ಪ್ರಸ್ತಾಪ ಮಾಡಿದಾಗ ಅವ್ರು ಏನು ಎಫೆಕ್ಟ್ ಮಾಡ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಕನ್ನಡ ಸಿನಿಮಾ ಕೈಬಿಟ್ರೆ ವೀರ ಕನ್ನಡಿಗರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ವರ್ಷ ಒಂದು ಸಿನಿಮಾ ದಾಖಲೆಯ ಕಲೆಕ್ಷನ್ ಮಾಡಿಲ್ಲ. ಕನ್ನಡ ಸಿನಿಮಾಗಳಿಂದ ಕನ್ನಡಿಗರು ವಿಮುಖರಾಗಿದ್ದಾರೆಯೇ ಅನ್ನೋ ಚರ್ಚೆ ನಡೀತಾ ಇದೆ. ಕಳೆದ ವರ್ಷ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ರೀತಿಯ ಏಳಿಗೆ ಆಗಲಿಲ್ಲ. ಈ ವರ್ಷವೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಚಿತ್ರಮಂದಿರದಲ್ಲಿ ಒಂದೇ ಒಂದು ಸಿನಿಮಾ ಕೂಡ ದಾಖಲೆಯ ಕಲೆಕ್ಷನ್ ಮಾಡ್ತಾ ಇಲ್ಲ. ಜನವರಿಯಿಂದ ಇಲ್ಲಿವರೆಗೆ 55ಕ್ಕೂ ಹೆಚ್ಚಿನ ಸಿನಿಮಾಗಳು ಬಿಡುಗಡೆ ಆಗಿದ್ರೂ ವರ್ಕೌಟ್ ಆಗಿಲ್ಲ. ಹೇಳಿಕೊಳ್ಳುವಂತಹ ಕಲೆಕ್ಷನ್ ಕೂಡ ಆಗಿಲ್ಲ. ಇವಾಗ ಚೆನ್ನಾಗಿರೋ ಸಿನಿಮಾ ವಿಮರ್ಶೆಗಳು ಚೆನ್ನಾಗಿ ಬಂದು ಸಿನಿಮಾ ಹೋಗ್ತಾ ಇಲ್ಲ. ಮೊನ್ನೆ ಕಾಂಗರು ಅಂತ ಒಂದು ಒಳ್ಳೆ ಸಿನಿಮಾ ಬಂತು, ನಾನು ಆ್ಯಕ್ಟ್ ಮಾಡಿದ್ದೆ. ಆ ಸಿನಿಮಾಗೂ ಆಡಿಯನ್ಸು ಲ್ಯಾಕ್ ಆಫ್ ಆಡಿಯನ್ಸು. ಮತ್ತು ಕೇಸ್ ಆಫ್ ಕೊಂಡಾಣ ಅಂತ OTTಲಿ ನೋಡಿದೆ ಸಿನಿಮಾ, ವಿಜಯರಾಘವೇಂದ್ರದು. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟು. ಇಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾಗಳು ಇವೆಲ್ಲ. ಇವಕ್ಕೂ ಜನ ಬರ್ತಾ ಇಲ್ಲ. ಇವನು OTTನಲ್ಲೂ ನೋಡ್ತಾ ಇಲ್ಲ ಸಿನಿಮಾಗಳನ್ನ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಮೇಲೆ ಬೋರ್ ಆಗೋಗಿದೆಯಾ? ಈ ಹಿಂದೆ ಥಿಯೇಟರ್ನಲ್ಲಿರುವ ಎಲ್ಲಾ ಸಿನಿಮಾಗಳ ಕಂಟೆಂಟ್ ಚೆನ್ನಾಗಿದೆ ಅಂತಾನೆ ಪ್ರೇಕ್ಷಕರು ಹೇಳ್ತಾ ಇದ್ರು. ಆದ್ರೆ ಇದೀಗ ಕಾಲ ಬದಲಾಗಿದೆ. ಮೊದಲು ಥಿಯೇಟರ್ಗೆ ಹೋಗೋ ಬದಲು ಜನ OTTಗೆ ಕಾಯ್ತಿದ್ದಾರೆ. ಯಾವ ಸಿನಿಮಾ ನೋಡೋದು, ಯಾವುದನ್ನ ಬಿಡೋದು ಅನ್ನೋ ಗೊಂದಲವೂ ಕಾಡಿರಬೇಕು. ಇನ್ನು ಫಿಲ್ಮ್ ಚೇಂಬರ್ ಗೌರವ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಕರಿಸುಬ್ಬು ಅವರು ವಾಸ್ತವ ಚಿತ್ರಣದ ಬಗ್ಗೆ ಹೇಳಿದ್ದು ಹೀಗೆ. ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಮಾಡಿಕೊಂಡು OTTನಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಬಹುಶಃ ದೊಡ್ಡ ಸಿನಿಮಾ ಎಲ್ಲ 1-1.5 ವರ್ಷ ಪೋಸ್ಟ್ ಆಫ್ ಪ್ರೊಡಕ್ಷನ್ನು ಸೇರಿ ಶೂಟಿಂಗ್ ಸೇರಿ 120 ಡೇಸು, 200 ಡೇಸು, 300 ಡೇಸು ಈ ಥರ ಶೂಟಿಂಗ್ ಹೋಗ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಚಾನಲಿಂದ ಒಂದು ಒಳ್ಳೆ ರೇಟ್ ಬರಲಿ ಮತ್ತು OTTಯಿಂದ ಒಳ್ಳೆ ರೇಟ್ ಬರಲಿ అని ಅದು ಬಂದಮೇಲೆ ಥಿಯೇಟರ್ ಅನೌನ್ಸ್ ಮಾಡಿ ಮಾಡ್ತಾಯಿದ್ದಾರೆ ಅಂತ. OTT ಅವರು ಚಾನಲ್ ಅವ್ರು ಏನು ಮಾಡ್ತಾ ಇದ್ದಾರೆ, ರಿಲೀಸ್ ಆಗಲಿ ಸಿನಿಮಾ ಸಕ್ಸಸ್ ಆಗಲಿ ನಾವೊಂದು ರೇಟ್ ಫಿಕ್ಸ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಇದರಿಂದ ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇಲ್ಲ. ಎಷ್ಟೋ ಸಿನಿಮಾಗಳು ಇನ್ನು ಚಿಕ್ಕ ಸಿನಿಮಾಗಳು ಒಂದು 5 ಲಕ್ಷನೋ 6 ಲಕ್ಷನೋ ಮಾಡಿ 2 ಥಿಯೇಟ್ರ್ 3 ಥಿಯೇಟ್ರ್ ರಿಲೀಸ್ ಮಾಡಿ. ಇವಾಗ ಚೆನ್ನಾಗಿರೋ ಸಿನಿಮಾ ವಿಮರ್ಶೆಗಳು ಚೆನ್ನಾಗಿ ಬಂದು ಸಿನಿಮಾ ಹೋಗ್ತಾ ಇಲ್ಲ. ಮೊನ್ನೆ ಕಾಂಗರು ಅಂತ ಒಂದು ಒಳ್ಳೆ ಸಿನಿಮಾ ಬಂತು. ಇದೆಲ್ಲದರ ಪರಿಣಾಮ ಸದಾ ತುಂಬಿ ತುಳುಕ್ತಾ ಇದ್ದ ಥಿಯೇಟರ್ಗಳು ಈಗ ಫುಲ್ ಖಾಲಿಯಾಗಿದೆ. ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗದೆ ಸ್ಯಾಂಡಲ್ವುಡ್ ಸೊರಗ್ತಿದೆ. ಕರ್ನಾಟಕದಲ್ಲಿ ಒಂದರ ಮೇಲೊಂದರಂತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಚಿತ್ರ ಪ್ರದರ್ಶನ ಮಾಡ್ತಾ ಇಲ್ಲ. ಥಿಯೇಟರ್ ಮಾಲೀಕರು ಏನಂತಾರೆ, ಇನ್ನು ಈ ಬಗ್ಗೆ ಥಿಯೇಟರ್ ಮಾಲೀಕರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ
ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಇದು ಮೊದಲ ಕಾರಣ. ಎರಡನೇ ಕಾರಣ ಲೋಕಸಭಾ ಎಲೆಕ್ಷನ್, IPL, ವರ್ಲ್ಡ್ ಕಪ್ ಇರೋದ್ರಿಂದ ಜನ ಬರ್ತಾ ಇಲ್ಲ. ಅಲ್ಲದೆ ಸದ್ಯ ರಿಲೀಸ್ ಆಗ್ತಾ ಇರೋ ಚಿತ್ರದಿಂದ ಉತ್ತಮ ಕಲೆಕ್ಷನ್ ಆಗ್ತಾ ಇಲ್ಲ. ಇನ್ನೊಂದು ಮುಖ್ಯ ಕಾರಣ ಏನು ಅಂದ್ರೆ OTT ಇಂದಾಗಿ ಜನ ಥಿಯೇಟರ್ ಕಡೆ ಬರ್ತಾ ಇಲ್ಲ. ಇದರಿಂದ ಸಿನಿಮಾ ಇಲ್ಲದೆ ಥಿಯೇಟರ್ ಬಾಡಿಗೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಚಿತ್ರಮಂದಿರದ ಮಾಲೀಕರು. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ 650 ಚಿತ್ರಮಂದಿರಗಳಿದೆ. ಇದರಲ್ಲಿ 200 ಚಿತ್ರಮಂದಿರಗಳು ಈಗಾಗಲೇ ಬಾಗಿಲು ಹಾಕಿದೆ. ಉತ್ತಮ ಚಿತ್ರಗಳು ಬಿಡುಗಡೆ ಆಗದೇ ಇರೋದೇ ಚಲನಚಿತ್ರ ಮಂದಿರ ತಾತ್ಕಾಲಿಕವಾಗಿ ಮುಚ್ತಾ ಇರೋದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ನಷ್ಟವನ್ನ ಸರಿದೂಗಿಸಲು ಕೆಲವು ದಿನಗಳ ಮಟ್ಟಿಗೆ ಥಿಯೇಟರ್ಗಳ ಮುಚ್ಚೋದಕ್ಕೆ ಮುಂದಾಗ್ತಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗೆಯೇ ಮುಖ್ಯ ಕಾರಣ ಕಲಾವಿದರು ಸಮಸ್ಯೆ ಬಗೆಹರಿಸೋಕೆ ಸರ್ಕಾರ ಬೆಂಬಲ ಕೊಡಬೇಕಾದ ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗಲಿವೆ. ಇನ್ನು ತೆಲಂಗಾಣದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನು ಕೆಲ ದಿನಗಳ ಕಾಲ ಬಂದ್ ಮಾಡಲಾಗಿದೆ. ಕ್ರಿಕೆಟ್, ಎಲೆಕ್ಷನ್ ಸ್ಟಾರ್ ಸಿನಿಮಾಗಳ ಕೊರತೆ ಕಾರಣ ಎನ್ನಲಾಗ್ತಾ ಇದೆ. ಇದೆಲ್ಲದರಿಂದ ಜನ ಥಿಯೇಟರ್ಗಳತ್ತ ಬರೋದು ಕಮ್ಮಿ ಆಗ್ತಾ ಇದೆ. ಹೀಗನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತೆಲಂಗಾಣದಂತೆ ಕರ್ನಾಟಕದಲ್ಲಿಯೂ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳನ್ನು ಬಂದ್ ಮಾಡಬೇಕು ಅನ್ನೋ ಚರ್ಚೆ ಗರಿಗೆದರಿದೆ. ಈ ಬಗ್ಗೆ ಈಗಾಗಲೇ ಕರ್ನಾಟಕ ಫಿಲ್ಮ್ ಚೇಂಬರ್ ಸಭೆ ನಡೆಸಿದೆ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಂಶಗಳನ್ನು ಅಳೆದು ತೂಗಿ ನೋಡೋದಾದ್ರೆ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿದೆ. ಅಷ್ಟಕ್ಕೂ ತೆಲಂಗಾಣದಲ್ಲಿ ಒಂದೇ ಬಾರಿಗೆ 400 ಥಿಯೇಟರ್ ಕ್ಲೋಸ್ ಮಾಡಿದ್ದು ಯಾಕೆ? ಅಲ್ಲಿನ ಸಿನಿ ದುನಿಯಾದ ಬಗ್ಗೆ ಇರುವ ಟಾಕ್ ಏನು? ಕೇರಳ ಸಿನಿ ಇಂಡಸ್ಟ್ರಿ ಲಾಭದಲ್ಲಿರೋದು ಹೇಗೆ? ತಿಳಿಯೋಣ. ತೆಲಂಗಾಣದಲ್ಲಿ 2 ವಾರಗಳ ಕಾಲ 450 ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ ಬಂದ್ ಮಾಡಲಾಗಿದೆ. ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಳಿವು ಉಳಿವಿನ ಬಗ್ಗೆ ಫಿಲಂ ಚೇಂಬರ್ ಸಭೆ ನಡೆಸಿ ಚರ್ಚೆ ನಡೆಸಿದೆ. ಹಾಗೆ ನೋಡಿದ್ರೆ ಕೇರಳದಲ್ಲಿ ಸಿನಿ ಲೋಕ ಲಾಭದಾಯಕವಾಗಿ ಉಳಿದುಕೊಂಡಿರೋದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ. ತೆಲಂಗಾಣದಂತೆ ಬಂದ್ ಆಗುತ್ತಾ ಸ್ಯಾಂಡಲ್ವುಡ್? ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಕ್ಕೆ ಪರಿಹಾರವಾದ್ರೂ ಏನು? ಎಸ್ ವೀಕ್ಷಕರೇ, ತೆಲಂಗಾಣದಲ್ಲಿ 2 ವಾರಗಳ ಕಾಲ 450 ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ಗಳು ಬಂದ್ ಮಾಡಲಾಗಿದೆ. ಸಿಂಗಲ್ ಸ್ಕ್ರೀನ್ ಸಿನಿಮಾ ಥಿಯೇಟರ್ ಮಾಲೀಕರು ಪೋಷಕತ್ವದ ಕೊರತೆ ಕಾಡಿದೆ. ಲಾಭವಿಲ್ಲದೆ 10 ಜನರಿಗೋಸ್ಕರ ಸಿನಿಮಾ ಪ್ರದರ್ಶನ ಮಾಡೋದು ಎಷ್ಟು ಸರಿ ಅಂತಿದ್ದಾರೆ. ಹೀಗಾಗಿ ನಷ್ಟದ ದೃಷ್ಟಿಯಿಂದ ಚಲನಚಿತ್ರ ಪ್ರದರ್ಶನವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ಮುಂದಾಗಿದ್ದಾರೆ. ಹಾಗೆ ನೋಡಿದ್ರೆ ತೆಲಂಗಾಣದಲ್ಲಿ ಸಣ್ಣ ಪಟ್ಟಣಗಳಲ್ಲಿ ದಿನಕ್ಕೆ 10,000ದಿಂದ 12,000ವರೆಗೆ ಖರ್ಚಾಗುತ್ತೆ. ಹೈದರಾಬಾದ್ನಲ್ಲಿ 15,000ದಿಂದ 18,000 ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ದಿನವೊಂದಕ್ಕೆ ಬರೋ ಆದಾಯ ಮಾತ್ರ ಅತಿ ಕಡಿಮೆ. ಎಷ್ಟಂದ್ರೆ ಕೇವಲ 4,000 ಎನ್ನಲಾಗ್ತಾ ಇದೆ. ಹೀಗಾಗಿ ಆದಾಯಕ್ಕಿಂತ ಖರ್ಚಿನ ವೆಚ್ಚವೇ ಹೆಚ್ಚಾಗುತ್ತೆ. ಈ ಸನ್ನಿವೇಶ ಇದೀಗ ಕರ್ನಾಟಕದಲ್ಲೂ ತಲೆದೋರುವಂತ ಲಕ್ಷಣ ಕಾಣಿಸ್ತಿವೆ ಎನ್ನಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬಂದ್ ವಿಚಾರವಾಗಿ ಫಿಲ್ಮ್ ಚೇಂಬರ್ ಸಭೆ ನಡೆಸಿದೆ. ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ತೆಲಂಗಾಣದಂತೆ ಪರಿಸ್ಥಿತಿ ಬರದಂತೆ ಕ್ರಮ ಕೈಗೊಳ್ಳುವುದು ಹೇಗೆ, ಹೀಗೆ 10 ವಿಷಯಗಳನ್ನ ಚರ್ಚೆ ಮಾಡಿದ್ರು. ಬಂದ್ ಮಾಡತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಮಾತೃ ಸಂಸ್ಥೆ ಆಗ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಯಾವತ್ತೂ ಕೂಡ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿರಲಿಲ್ಲ ಸರ್. ಇವತ್ತು ಕೂಡ ಬಂದಿನ ವಿಚಾರ ಏನು ಚರ್ಚೆ ಆಗಿಲ್ಲ ಸರ್. ಸೊ ಏನಾಗ್ತಾ ಇದೆ, ಇವತ್ತಿನ ಇರ್ತಕ್ಕಂಥ ಚಿತ್ರಮಂದಿರದಲ್ಲಿ ಚಿತ್ರಗಳು ಪ್ರದರ್ಶನ ಸರಿಯಾದ ಮಟ್ಟದಲ್ಲಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಚಿತ್ರಮಂದಿರದ ಟಿಕೆಟ್ ದರಗಳು ಮತ್ತು ಇನ್ನು ಉಳಿದ ಹಾಗೆ ಚಿತ್ರೀಕರಣದ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಅದು ಒಂಥರ ಆಂತರಿಕ ವಿಚಾರ ಅಂದರೂ ಕೂಡ ತಪ್ಪಾಗಲಾರ್ದು. ಅದನ್ನು ಯಾವ್ಯಾವ ರೀತಿ ನಾವು ಅಂಗಸಂಸ್ಥೆಯವ್ರ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಸೆಟ್ರೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು ಸರ್. ಹಾಗಂತ ಜನರು ಚಿತ್ರಮಂದಿರದತ್ತ ತಲೆಯೇ ಹಾಕ್ತಾ ಇಲ್ಲ ಅನ್ನುವಂತಿಲ್ಲ. ಬರೋರೆಲ್ಲರೂ ಕನ್ನಡ ಚಿತ್ರಗಳನ್ನ ಬಿಟ್ಟು ತೆಲುಗು, ಹಿಂದಿ, ಮಲಯಾಳಂ ಸಿನಿಮಾಗಳನ್ನ ನೋಡ್ತಿದ್ದಾರೆ. ಅದರಲ್ಲೂ ಮಂಜುಮೆಲ್ ಬಾಯ್ಸ್ ಮತ್ತು ಪ್ರೇಮುಲು ತರಹದ ಕಡಿಮೆ ಬಜೆಟ್ನ ಪರಭಾಷೆ ಸಿನಿಮಾಗಳು ಕರ್ನಾಟಕದಲ್ಲಿಯೇ ಅದ್ಭುತ ಕಲೆಕ್ಷನ್ ಮಾಡಿವೆ. ಅವುಗಳ ಕಂಟೆಂಟ್ ಉತ್ತಮವಾಗಿದೆ ಅಂತಿದ್ದಾರೆ ಜನರು. OTT
ಮಾರುಕಟ್ಟೆ ಕನ್ನಡ ಚಿತ್ರರಂಗದ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಮೊದಲೆಲ್ಲ ಹೊಸಬರು OTTಗೆ ತಮ್ಮ ಸಿನಿಮಾ ಮಾರಾಟ ಮಾಡೋದಕ್ಕೆ ಪರದಾಡ್ತಾ ಇದ್ರು. ಈಗ ಸ್ಟಾರ್ ಸಿನಿಮಾಗಳನ್ನ ಸಹ OTTಯವರು ಕೊಡ್ತಾ ಇಲ್ಲ. ಹಾಗಾಗಿ ಅವರಿಗೂ ಈ ವೇದಿಕೆ ಕಬ್ಬಿಣದ ಕಡಲೆಯಾಗಿದೆ. ಇದಕ್ಕೆ ಎಲ್ಲರೂ ಸೇರಿ ಪರಿಹಾರ ಕಂಡುಕೋಬೇಕಾಗಿದೆ. ಚಿತ್ರಮಂದಿರದ ಮಾಲೀಕರು ಸಸ್ಟೈನ್ ಆಗಬೇಕು. ಹೇಗೆ ಅವರ ಪವರ್ ಚಾರ್ಜಸ್ಸು, ಸ್ಟಾಫು, ಮತ್ತು ಲೈಸೆನ್ಸು, ರಿನ್ಯೂವಲ್ ಫ್ರೀ, ವಾಟರು, ಪ್ರತಿಯೊಂದು ಮೇಂಟೆನೆನ್ಸ್ ತಾನೆ ಹೇಗೆ ನಡೆಸಬೇಕು. ಈ ದಿಕ್ಕಿನಲ್ಲಿ ಎಲ್ಲರೂ ಸಭೆ ಸೇರಿ ಒಂದು ತಿಂಗಳು ಟೈಮ್ ಕೊಟ್ಟು ಚಿತ್ರಮಂದಿರಗಳನ್ನ ಮುಚ್ಚಬೇಕು ಅನ್ನೋದನ್ನು ಒಂದು ಬಗ್ಗೆ. ಯಾಕೆಂದರೆ ನಾವು ಮುಚ್ಚಬೇಕು ಅಂತ ಈಗ ತೀರ್ಮಾನ ತಗೊಂಡಿದ್ದಾರೆ. ಆಲ್ರೆಡಿ ಒಂದೊಂದು ಸೆಂಟ್ರಲ್ ಮೊನ್ನೆ ಇತ್ತೀಚೆಗೆ ಕಾವೇರಿ ಚಿತ್ರಮಂದಿರ ಹೊಡೆದ್ರು, ತುಮಕೂರಿನಲ್ಲಿ ಶ್ರೀಕೃಷ್ಣ ಚಿತ್ರಮಂದಿರ ಹೊಡೆದ್ರು. ಸೊ ಈಗಾಗಲೇ ತೆಲಂಗಾಣ ಮುಚ್ಚಿದ್ದಾರೆ. ಆಂಧ್ರನು ಮುಚ್ಚೋ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಸಂಗತಿ, ಸಾಮಾನ್ಯವಾಗಿ ಸ್ಟಾರ್ಗಳು ಯಾರ ಸಿನಿಮಾ ಏನಾದರೂ ಆಗಲಿ ನಮ್ಮ ಸಿನಿಮಾ ಸಮಯದಲ್ಲಿ ಪ್ರಚಾರ ಮಾಡಿಕೊಂಡು ನಾವು ಆರಾಮಾಗಿರೋಣ ಅಂತ ಇದ್ರು. ಆದ್ರೆ ಈಗ ಸ್ಟಾರ್ ಸಿನಿಮಾಗಳನ್ನ ಕೂಡ ಯಾರು ನೋಡ್ತಾ ಇಲ್ಲ. ಹಾಗಾಗಿ ಈಗ ಸ್ಟಾರ್ಗಳು ಮತ್ತು ಹೊಸಬರೆಲ್ಲರೂ ಒಟ್ಟಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದಿರುವ ಸಮಸ್ಯೆ ಪರಿಹರಿಸಬೇಕಾಗಿದೆ. ಏಕಾಏಕಿ ನಾವು ವಾಣಿಜ್ಯ ಮಂಡಳಿ ಡಿಸಿಷನ್ ಕೊಡ್ಬೇಕಾದ್ರೆ ಸರ್ಕಾರದಿಂದ ನಮ್ಮ ಪ್ರದರ್ಶಕರಿಗೆ ಕೊಡುವಂಥ ಕೆಲವು ಮೂಲಭೂತ ಸೌಕರ್ಯಗಳು ಕೊಡೋದ್ರೆ ಸ್ವಲ್ಪ ತಾರತಮ್ಯ ಆಗಿದೆ. ಸರ್ಕಾರದ ಗಮನ ಹರಿಸುವಂಥ ಕೆಲಸ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಚಿತ್ರರಂಗದ ಬಗ್ಗೆ ಯಾವತ್ತೂ ಅಪಾರದ ಗೌರವ, ಪ್ರೀತಿ, ರಾಜ್ಕುಮಾರ್ ಕಾಲ ಇಟ್ಕೊಂಡಿದ್ದಾರೆ. ನಾವೇನು ಕೇಳೋದು ಎಂದಿಲ್ಲ. ಬಟ್ ಪ್ರಾಪರ್ ಅಪ್ರೋಚ್ ಇರಲಿಲ್ಲ. ಅದು ಪ್ರಾಪರ್ ಅಪ್ರೋಚ್ ಹೆಂಗೆ ಆಗಬೇಕು ಅಂದರೆ, ಇದು ನಿರ್ಮಾಪಕರು ಒಂದು ತಂಡ ಆಗಬೇಕು, ವಿತರಕರ ತಂಡ ಆಗಬೇಕು, ಒಳ್ಳೆ ಸೆಲೆಕ್ಟ್ ಇರೋ ಒಂದು ಕಮಿಟಿ ಮಾಡಿಕೊಂಡು, ಇವನು ಕಲಾವಿದರು ಕೂಡ ನಾವೆಲ್ಲ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಒಂದು ಕಮಿಟಿ ಮಾಡ್ಕೊಂಡೋಗಿ ಸರ್ಕಾರಕ್ಕೆ ಹೇಳ್ತೀವಿ, ಹಿಂಗಾಗ್ತಿದೆ. ಸೆಂಟ್ರಲ್ ಥಿಯೇಟ್ರ್ ಪ್ರಾಬ್ಲಮ್ ರೇಟ್ ಆಫ್ ಅಡ್ಮಿಷನಿಂದ ಹಿಡಿದು ರೇಟ್ ಆಫ್ ಅಡ್ಮಿಷನ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಬ್ನಾರ್ಮಲ್ ರೇಟ್ ಆಫ್ ಅಡ್ಮಿಷನ್ ಇರೋದು ತಮಗೂ ಕೂಡ ಗೊತ್ತಿದೆ, ಮಾಧ್ಯಮದವರು ಗೊತ್ತಿದೆ. ಬೇರೆ ನೈಬರಿಂಗ್ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ ನಮ್ಮದೇ ಜಾಸ್ತಿ ಸಿಕ್ಕಾಪಟ್ಟೆ ಓವರ್ಲೋಡ್ ಇದೆ. ಇನ್ನು ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ಈ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ವಿತರಕರ ಸಮಸ್ಯೆಯನ್ನು ಸರ್ಕಾರ ಮನಗಾಣಬೇಕಿದೆ. ಅಷ್ಟೇ ಅಲ್ಲದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಎದುರಾಗ್ತಾ ಇರೋ ಸವಾಲುಗಳು ಏನು ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಮಲ್ಟಿಪ್ಲೆಕ್ಸ್ ಹೊಡೆತಕ್ಕೆ ತೊಂದರೆ ಆಗ್ತಾ ಇರೋದ್ರತ್ತ ನಿಗಾ ವಹಿಸಬೇಕಾಗಿದೆ. ಇದೆಲ್ಲವೂ ಕೇವಲ ಒಗ್ಗಟ್ಟಿನಿಂದ ಮಾತ್ರ ಆಗುತ್ತೆ ಅನ್ನೋದನ್ನ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳ್ತಿದ್ದಾರೆ. ಬರುವಂಥ ಸಿನಿಮಾ ಪುಷ್ಪ ಬರ್ಬೋದು, ಇನ್ನೊಂದು ಯಾವುದೋ ಬರ್ಬೋದು, 1,500, 2,000, 3,000 ಕಮೆಂಟ್ ಮಾಡುವಂಥ ಒಂದು ಪ್ರಸಂಗ ಕೂಡ ಪ್ರಾರಂಭ ಆಗಿದೆ ಈಗ. ಅದರಿಂದ ಇಮಿಡಿಯೇಟ್ಲಿ ಸರ್ಕಾರದ ಗಮನ ತರಿಸುವಂಥ ವಿಚಾರ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಮಾಡೋದು, ಅದು ಖಂಡಿತವಲ್ಲ. ಆಮೇಲೆ ನಮ್ಮದೇ ಒಂದು ಆ್ಯಪ್ ಮಾಡಬೇಕು ಅಂತಿದೆ. ಕೇರಳ ಮಾದರಿಯಲ್ಲಿ ನಾವು UFO ರೇಟ್ಗಳನ್ನು ಕಡಿಮೆ ಮಾಡೋದು. ಯಾಕಂದರೆ ಏಕಾಏಕಿ ನಾವು ನುಂಗ್ಬಿಟ್ಟು ರೆವಲ್ಯೂಷನ್ ಥರ ಕ್ರಾಂತಿ ಮಾಡೋಕ್ಕೆ ಹೋದರೆ ನಮಗೇನು ಸಮಸ್ಯೆ ಬಗೆಹರಲ್ಲ. ಅದಕ್ಕೋಸ್ಕರ ನಾವು ಇದನ್ನೇ ಚರ್ಚೆ ಪ್ರಾರಂಭ ಮಾಡಿದ್ದು ಭಾಳ ಒಳ್ಳೆಯದಾಗಿದೆ. ಮಾಧ್ಯಮ ಮಿತ್ರರು ಕೂಡ ತಕ್ಕಂಥ ಸಪೋರ್ಟ್ ಮಾಡಿದರೆ ಅದಕ್ಕೆ ತಮಗೆ ಧನ್ಯವಾದಗಳು. ವಾಣಿಜ್ಯ ಮಂಡಳಿ ಪರವಾಗಿ ಎಲ್ಲರೂ ಗಮನ ಸರಿದೆ, ಸರ್ಕಾರದ ಗಮನವೂ ಇದೆ. ಸರ್ಕಾರದಲ್ಲಿ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವುದೋ ಒಂದು ಭೇಟಿ ಮಾಡಿದಾಗ, DK ಶಿವಕುಮಾರ್ಗಳಿಗೂ ಭೇಟಿ ಮಾಡಿದಾಗ, ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಆ ಮಾಧ್ಯಮ ಬಿತ್ತರಕ್ಕೆ ಆಗಿತ್ತು. ಅದು ಅಷ್ಟೊತ್ತಿಗೆ ಇನ್ನೇನು ಪ್ರಾಬ್ಲಮ್ಸ್ ಇದೆ ತೊಗೊಂಬನ್ನಿ, ಫಸ್ಟ್ ಇಮಿಡಿಯೇಟ್ ಏನು ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊಂಬನ್ನಿ. ಫಸ್ಟ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಇದೆ, ಟ್ಯಾಕ್ಸ್ ಅಷ್ಟಕ್ಕೂ ಸ್ಟಾರ್ ನಟರ ಸಿನಿಮಾಗಳು ಸಾಲು ಸಾಲಾಗಿ ಬರಬೇಕು ಅಂತಾರೆ ಸಿನಿಪ್ರಿಯರು. ಕನ್ನಡ ಚಿತ್ರರಂಗದಲ್ಲಿ ಕಳೆದ 4 ತಿಂಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಸಿನಿಮಾಗಳು ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿವೆ. ಆದರೆ ಅದರಲ್ಲಿ ಗೆದ್ದ ಸಿನಿಮಾಗಳು ಎಷ್ಟು ಅನ್ನೋದನ್ನ ಬೂತ್ಗನ್ನಡಿ ಹಾಕಿ ಹುಡುಕಿದ್ರು ಹೇಳೋದು ಕಷ್ಟ. 130 ದಿನಗಳಲ್ಲಿ 90ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ತೆರೆ ಕಂಡಿವೆ. ಆದ್ರೂ ಥಿಯೇಟರ್ನಲ್ಲಿ ಗಟ್ಟಿಯಾಗಿ ಯಾವ ಸಿನಿಮಾಗಳು ನಿಲ್ಲುವ ಶಕ್ತಿಯನ್ನ ಹೊಂದಿರಲಿಲ್ಲ. ಇದು ಒಳ್ಳೆ ಸಿನಿಮಾಗಳು ಅಂತ ಹೇಳಿದ್ರು ಕೂಡ ಅದನ್ನ ನೋಡೋದಕ್ಕೆ ಪ್ರೇಕ್ಷಕ ಮುಗಿಬಿದ್ದು ಬರಲೇ ಇಲ್ಲ. ಅಷ್ಟಕ್ಕೂ ಚಿತ್ರಮಂದಿರಕ್ಕೆ ಜನರು ಬರಬೇಕು ಅಂದ್ರೆ ಏನು ಮಾಡಬೇಕು? ಸ್ಟಾರ್ ನಟರ ಸಿನಿಮಾಗಳು ಸಾಲಾಗಿ ಬರಬೇಕು ಅಂತಾರೆ ಚಿತ್ರರಂಗ ಬಲ್ಲವರು. ಯಾಕಂದ್ರೆ ಹೊಸಬರ ಸಿನಿಮಾಗಳಿಗೆ ಮೊದಲ ದಿನವೇ ಥಿಯೇಟರ್ ತುಂಬಿಸುವ ಶಕ್ತಿ ಇರೋದಿಲ್ಲ. ಆದರೆ ಜನಪ್ರಿಯ ನಟರ ಸಿನಿಮಾಗಳು ಹಾಗಲ್ಲ. ವಾರದ ಮೊದಲೇ ಅಭಿಮಾನಿಗಳು ಟಿಕೆಟ್ ಬುಕ್ ಮಾಡಿ ಕನಿಷ್ಠ 4-5 ದಿನ ಆದ್ರೂ ಹೌಸ್ಫುಲ್ ಪ್ರದರ್ಶನ ಆಗುವಂತೆ ಮಾಡ್ತಾರೆ. ಅದಕ್ಕಾಗಿ ಸ್ಟಾರ್ ಸಿನಿಮಾಗಳು ಅವಶ್ಯಕತೆ ಬಹಳ ಇದೆ ಅನ್ನೋದು ಚಿತ್ರಮಂದಿರಗಳ ಮಾಲೀಕರ ಮಾತು. ಒಂದು 2-3 ವರ್ಷದ ಮಟ್ಟವರೆಗೂ ಆದರೂ ಸ್ವಲ್ಪ ನೀವು ಹೆಚ್ಚಿನ ಚಿತ್ರಗಳು ಮಾಡಿದ್ರೆ, ನೀವು ಮಾಡಿದಾದ್ಮೇಲೆ ನಿಮ್ಮನ್ನು ನೋಡಿಕೊಂಡು ಹೊಸಬರು ಬರ್ತಾರೆ, ಹೊಸ ಚಿತ್ರತಂಡಗಳು ಬರ್ತಾರೆ, ಜನ ಅದನ್ನು ನೋಡೋಕೆ ಬರ್ತಾರೆ. ಸೊ ಹಾಗಾಗಿ ಒಂದು ರಿವ್ಯಾಂಪ್ ಮಾಡಿ ಚಿತ್ರರಂಗನ ಉಳಿಸೋ ಅಂಥ ಒಂದು ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅನ್ನೋದು ಒಂದು ಚಿಂತನೆ ನಡೀತಾ ಇದೆ ಇವಾಗ. ಇದು ತುಂಬ ರ್ಯಾಪಿಡ್ ಡಿಕ್ಲೈನಿಂಗಲ್ಲಿದೆ. ಈ ರ್ಯಾಪಿಡ್ ಡಿಕ್ಲೈನಿಂಗು ಹಿಂಗೆ ಹೋದರೆ ತುಂಬ ಕಷ್ಟ ಅಂತ ಇವತ್ತು ಸ್ವಲ್ಪ ಏನಾದ್ರು ಚಿಂತನೆಗಳು ತಂದು ಚಿತ್ರರಂಗ ಇನ್ನೂ ಹೆಂಗೆ ನಾವು ಚೇತರಿಸ್ಕೊಂಡು ಚೆನ್ನಾಗಿ ತೊಗೊಂಡೋಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾಯಿದ್ವಿ. ಮತ್ತು ಅತಿ ಹೆಚ್ಚು ಹೊಡೆತ ಬೀಳ್ತಾ ಇರೋದು ನಮ್ಮ C ಸೆಂಟ್ರು ಮತ್ತು B ಸೆಂಟ್ರು ಥಿಯೇಟ್ರುಗಳಿಗೆ. ಅಲ್ಲೇನಾಗ್ತಾ ಇದೆ, ಯಾವ ಮೂವಿ ಹಾಕೋರು ಹೋಗಲ್ಲ. ಅಲ್ಲಿ ಹಿಂಗೆ ಅಂದರೆ ಅಲ್ಲಿ ಬರೀ ಮಾಸ್ ಹೀರೋ ಹೋಳದಷ್ಟೇ ಮೂವೀಸ್ ಓಡೋದು. ಈಗ ಒಬ್ಬ ಮಾಸ್ ಹೀರೋ ಎಷ್ಟು ಮೂವಿ ಮಾಡೋಕ್ಕಾಗುತ್ತೆ ವರ್ಷಕ್ಕೆ? ಒಂದು ಹೀರೋ ವರ್ಷಕ್ಕೊಂದು ಇಲ್ಲ 8-9 ತಿಂಗಳು ಒಂದು ಪಿಕ್ಚರ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಏನು ಪರಿಹಾರ ಮಾಡಬೇಕು? ಇವಾಗಿನ ಪ್ರೆಸೆಂಟ್ ಇದಕ್ಕೂ ನಾವು ಹೊಂದ್ಕೋಬೇಕಲ್ಲ.
ಟೆಕ್ನಾಲಜಿಗೂ ನಾವು ಹೊಂದ್ಕೋಬೇಕು, ನಾವು ಮಾಡಬೇಕು. ಮೊದಲು 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಿದ್ವಿ, ಈಗ ಹೌದು ಸತ್ಯ. ಅದನ್ನೇ ಮಾಡೋಕ್ಕಾಗಲ್ಲ ಈಗ. ಅದ್ರ ಬದಲು ಏನು ಮಾಡಬೇಕು ಅನ್ನೋ ಒಂದು ಚಿಂತನೆ ಇಲ್ಲಿ ನಡೀತಾ ಇದೆ. ಪದೇ ಪದೇ ಈ ಮಾತು ಕೇಳಿಬರೋದಕ್ಕೆ ಕಾರಣ ಕನ್ನಡದಲ್ಲಿರುವ ಸ್ಟಾರ್ ಹೀರೋಗಳ ಗೈರು ಹಾಜರು. ಹೌದು, ಅಂದುಕೊಂಡ ಮಟ್ಟದಲ್ಲಿ ಅವರ ಸಿನಿಮಾಗಳು ತೆರೆಗೆ ಬರ್ತಾ ಇಲ್ಲ. ಹಾಗಾದ್ರೆ ಕನ್ನಡದ ಸ್ಟಾರ್ ಹೀರೋಗಳು ತೆರೆ ಮೇಲೆ ಕಾಣಿಸಿಕೊಂಡು ಎಷ್ಟು ತಿಂಗಳಾಯಿತು? ಕೇರಳ ಇಂಡಸ್ಟ್ರಿಯಂತೆ ಆಗ್ಬೇಕಿದೆ ಅಭಿವೃದ್ಧಿ. ಸರ್ಕಾರ ವಿನೂತನ ಕ್ರಮಕ್ಕೆ ಮುಂದಾಗುತ್ತಾ? ಪ್ರದರ್ಶಕರನ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದು ಮುಖ್ಯವಾಗಿದೆ. ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ನಿಂದ ಹಿಡಿದು ಅನೇಕ ಸಮಸ್ಯೆಗಳಾಗ್ತಾ ಇದೆ. ಹಾಗೆಯೇ ಕೆಲ ಟೆಕ್ನಿಕಲ್ ಸಮಸ್ಯೆಗಳು ಇದೆ. ಎಲ್ಲ ಸಮಸ್ಯೆ ಬಗೆಹರಿಸೋದು ಮುಖ್ಯ. ಇನ್ನೊಂದು ಕಡೆ ಕೇರಳ ಸಿನಿಮಾ ಇಂಡಸ್ಟ್ರಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಜಾರಿಯಾಗಬೇಕಾಗಿದೆ. ಕೇರಳದಲ್ಲಿ ಸರ್ಕಾರದ್ದೇ ಸ್ವಂತ OTT ಇದೆ. UFO ಕ್ಯೂಬ್ ಇರೋದು ಅನುಕೂಲವಾಗಿದೆ. ಇದರಿಂದ ಕಡಿಮೆ ಖರ್ಚಲ್ಲಿ ಸಿನಿಮಾ ಅಪ್ಲೋಡ್ ಆಗ್ತಾ ಇದೆ. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಅಭಿವೃದ್ಧಿ ಮಾಡೋ ಬಗ್ಗೆ ಸರ್ಕಾರ ಮುತುವರ್ಜಿಯನ್ನ ವಹಿಸಬೇಕಾಗಿದೆ. ನೋಡಿದ್ರಲ್ವಾ, ಸ್ಟಾರ್ ನಟರ ಸಿನಿಮಾಗಳ ಕೊರತೆ ಒಂದು ಕಡೆ ಆದರೆ OTT, IPL, ಎಲೆಕ್ಷನ್ ಅಬ್ಬರ ಇನ್ನೊಂದು ಕಡೆ ಚಿತ್ರಮಂದಿರಗಳಿಗೆ ಹೊಡೆತ ಕೊಟ್ಟಿದೆ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.